ವೀಕ್ಷಕರೇ ನಮಸ್ಕಾರ. RC ಬೆನ್ಗಲ್ ಚಾನೆಲ್ ವೀಕ್ಷಣೆ ಮಾಡುತ್ತಿರುವ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಬಲ್ಲಿರೇನಯ್ಯ ಇರುವಂತ ಸ್ಥಳ ಬೆಂಗಳೂರು RCB ಸಾಮ್ರಾಜ್ಯ. ಇಲ್ಲಿಯ ತನಕ ಪ್ರಶಸ್ತಿಯ ಹತ್ತಿರ ಬಂದು ನಾವು ಹೋಗಿದ್ದೇವೆ. ಆದ್ರೆ ಪ್ರಶಸ್ತಿ ಮಾತ್ರ ಪಡೆದುಕೊಳ್ಳಿಲ್ಲ. ತೊಂದರೆ ಇಲ್ಲ, ನಮ್ಮ ಅಭಿಮಾನಿಗಳ ಸಂಖ್ಯೆ ಮಾತ್ರ ವರುಷದಿಂದ ವರುಷಕ್ಕೆ ಏರ್ತಾನೆ ಇದೆ. ಇದೇ RCB ಬೆಂಗಳೂರು ಸಾಮ್ರಾಜ್ಯ ವಿಸ್ತರಣೆ. ಅದೇನೋ ಮೊನ್ನೆ ನಡೆದ ಪಂದ್ಯಾಟ ಏನೋ ಮಳೆ ಬಂತು, ಆದ್ರೆ ನಾಣ್ಯ ಮಾತ್ರ ಪಂಜಾಬಿನ ಪಾಲದ ಕಾರಣ ಅವರು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು. ನಮಗೆ ಏನಾದ್ರೂ ಬಿದ್ದಿದ್ರೆ ನಾವು ಪಂಜಾಬನ್ನ 30 ರನ್ನಿಗೆ ಎಲ್ಲ ವಿಕೆಟ್ ಪತನ ಮಾಡ್ತಾ ಇತ್ತು. ಏನ್ ಮಾಡುವುದು? ಏನು ಅದೃಷ್ಟ ಒಳ್ಳೆದಾಗಿತ್ತು, ಅವರ ಪಾಲಾಯಿತು. ಏನು ಕುಣಿಯೋದು, ಏನು ನಲಿಯೋದು? ಬಿಡುತ್ತೇವಾ? ಭಾನುವಾರಕ್ಕೋಸ್ಕರ ಕಾಯ್ತಾ ಇದ್ದೇವೆ. ನಾವು ಕಾಯ್ತಾ ಇತ್ತು, ನಮಗೂ ಅವಕಾಶ ಕೂಡಿ ಬಂತು. ಹೋಗಿ ಅವರ ಊರಿನಲ್ಲಿ ಅವರನ್ನು ನಾವು ಸೋಲಿಸಿ ಬಂದಿದ್ದೇವೆ. ಸುಮ್ಮನೆ ನಾವು ಬೆಂಗಳೂರು RCB ಅಂದರೆ ಧೀಮ್ ಕಿಟ್ಟ ತಕ್ಕ ಧೀಮ್ ಕಿಟ್ಟ ಧೀಮ್ ಕಿಟ್ಟ ತ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ತ ತೈ ತಕ್ಕ ಬಿತ್ತ ದದಿಗಿಣದೆ. ಮತ್ತೆ ಎಲ್ಲ ಪಂದ್ಯ ಕೂಡ ನಾವಿನ್ನು ಗೆದ್ದುತ್ತಾ ಹೋಗ್ತೇವೆ. ನಮ್ಮ ಎದುರಾಳಿಗಳು ಯಾರೇ ಬರಲಿ, ನಾವು ರಣತಂತ್ರವನ್ನು ಬರೆದಿದ್ದೇವೆ. ಬರಲಿ, ಬೆಂಗಳೂರಿನಲ್ಲಿ ಯಾವ ಪಂದ್ಯ ಕೂಡ ನಾವಿನ್ನು ಸೋಲುವುದಿಲ್ಲ. ಎಲ್ಲ ಪಂದ್ಯ ಗೆಲ್ಲುತ್ತೇವೆ ನಾವು. ಬರಲಿ, ಮುಂದೆ ಯಾವ ಪಂದ್ಯ ಬೇಕಾದ್ರೂ ಬರಲಿ. ಎಲ್ರಿಗೂ ನಮಸ್ಕಾರ. ನಿನ್ನೆ ನಡೆದ RCB ಪಂದ್ಯಾಟ ಅತ್ಯಂತ ರೋಚಕವಾಗಿತ್ತು. ಆಕ್ಚುಲಿ ಹೇಳ್ಬೇಕಾದ್ರೆ ಪಂಜಾಬಲ್ಲಿ ಹೋಗಿ ನಾವಲ್ಲಿ ವಿನ್ ಆಗಿ ಬಂತು. ಫಸ್ಟ್ ಟಾಸ್ ವಿನ್ ಆಯ್ತು, ನಮ್ ಅದೃಷ್ಟ ನಮ್ಗೆ ಒಲಿದು ಬಂತು. ನಾವು ಟಾಸ್ ನಮ್ಗೆ ಟಾಸ್ ಆಯ್ತು, ನಾವು ಅದನ್ನ ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡು ಪಂಜಾಬ್ ಅವ್ರು ಫಸ್ಟ್ ಮಾತ್ರ ಒಳ್ಳೆ ಮಾಡಿ ಆಡ್ರು. ಪವರ್ ಪ್ಲೇ ಅಲ್ಲಿ ವಿಕೆಟ್ ಅಲ್ಲಿ ಹೋಗಿ 42 ರನ್ನಿಗೆ 1 ವಿಕೆಟ್ ಹೋಯ್ತು. ನಂತರ ಅವರಿಗೆ ಅಷ್ಟನ್ನು ಆಡ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಬೌಲರ್ಗಳೆಲ್ಲ ಒಳ್ಳೆ ಬೌಲಿಂಗ್ ಮಾಡಿದ್ದು. ನಮ್ಮ ಕುಣಾಲ್ ಪಾಂಡ್ಯ ಅವರು 4 ಓವರ್ ಹಾಕಿ 25 ರನ್ ಕೊಟ್ಟು 2 ವಿಕೆಟ್ ಅನ್ನ ಪಡ್ಕೊಂಡ್ರು. ಹಾಗೆ ಶಫರ್ಡ್ ಅವರು 2 ಓವರ್ ಹಾಕಿ 18 ರನ್ ಕೊಟ್ಟು 1 ವಿಕೆಟ್ ಅನ್ನ ಪಡ್ಕೊಂಡ್ರು. ಹಾಗೆ ಸುಯೇಶ್ ಶರ್ಮಾ ಅವರು ಹೊಸಬರು 4 ಓವರ್ ಹಾಕಿ 26 ರನ್ ಕೊಟ್ಟು 2 ವಿಕೆಟ್ ಅನ್ನ ಪಡ್ಕೊಂಡ್ರು. ಪಂಜಾಬ್ ಅವರು 20 ಓವರ್ ನಲ್ಲಿ 157 ರನ್ ಹೊಡೆದ್ರು, 6 ವಿಕೆಟ್ ಪಡ್ಕೊಂಡ್ರು. ನಂತರ ಬ್ಯಾಟಿಂಗ್ ಬಂದ ನಮ್ಮ RCB ಬೆಂಗಳೂರು ತಂಡ ಮಾತ್ರ ಒಳ್ಳೆದಾಗಿ ಬ್ಯಾಟಿಂಗ್ ಮಾಡಿದ್ರು. ಸಾಲ್ಟ್ ಅವರು ಫಸ್ಟಿಗೆ ಔಟ್ ಆದ್ರು, ಆದ್ರೆ ನಮ್ಮ DDP ಮತ್ತೆ ವಿರಾಟ್ ಕೊಹ್ಲಿ ಅವ್ರ ಮಧ್ಯೆ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಬಂತು. ನಮ್ಮ ಕೊಹ್ಲಿ ಅವರು 73 ರನ್ ಹೊಡೆದ್ರು, ನಮ್ಮ ಪಡಿಕಲ್ ಅವರು 61 ರನ್ ಹೊಡೆದ್ರು. ಕೊನೆಗೂ 8.5 ಓವರ್ ನಲ್ಲಿ ನಾವು ಗೆಲುವಿನ ನಗೆ ಬೀರಿತ್ತು. ಏನೇ ಆಗ್ಲಿ, ನಾವೀಗ 5 ಮ್ಯಾಚ್ ವಿನ್ ಆಗಿ 10.1ಗೆ 3ನೇ ಸ್ಥಾನದಲ್ಲಿ ಇದ್ದೇವೆ. ಹೀಗೆ ಮೊದಲನೇ ಸ್ಥಾನಕ್ಕೂ ಕೂಡ ಬರಲಿ. ಈ ವರ್ಷ ಕೂಡ ಕಪ್ ನಮ್ದಾಗ್ಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ.